ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಯಾಕೆ ತೆಂಗಿನಕಾಯಿ ಬೆಲೆ ಜಾಸ್ತಿ ಆಗಿದೆ, ಕೊಬ್ಬರಿ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಕೊಬ್ಬರಿಯ ಬೆಲೆ ಜಾಸ್ತಿ ಆಗಿದೆ, ಎಳನೀರು ಬೆಲೆ ಜಾಸ್ತಿ ಆಗಿದೆ, ಇದೆಲ್ಲ ಜಾಸ್ತಿ ಆಗಿದೆ. ಒಂದು ಸರಿ ಯೋಚನೆ ಮಾಡಿ, ಚಿನ್ನದ ಬೆಲೆ ಜಾಸ್ತಿ ಆದಾಗ ಎಲ್ಲರೂ ಕೂಡ ಯೋಚನೆ ಮಾಡ್ತೀರಿ. ಆದರೆ ನಾವು ಉಪಯೋಗಿಸುವ ಆಹಾರದ ಬೆಲೆ ಜಾಸ್ತಿ ಆದಾಗ ಯಾರು ಕೂಡ ಯೋಚನೆ ಮಾಡಲ್ಲ. ಇಲ್ಲ ಒಂದ್ಸರಿ ಮಾತಾಡ್ತೀವಿ, ಬಿಟ್ಬಿಡ್ತೀವಿ ಅಲ್ಲಿಗೆ. ಯಾಕೆ ಜಾಸ್ತಿ ಆಗಿದೆ, ಎಲ್ಲಿ ಬೇಡಿಕೆ ಜಾಸ್ತಿ ಇದೆ, ಯಾವ ರಾಜ್ಯದಲ್ಲಿ ಇದನ್ನ ಹೆಚ್ಚು ಬೆಳೀತಾರೆ, ನಮ್ಮ ದೇಶದಲ್ಲಿ ಓವರ್ ಆಲ್ ಎಷ್ಟು ಬೆಳೀತಾರೆ, ಎಲ್ಲಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನೂ ಯಾರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಸೊ ವಿಚಾರಕ್ಕೆ ಬರೋಣ ವೀಕ್ಷಕರೇ. ರೇಟ್ ಜಾಸ್ತಿ ಆಗಿದೆ. ಮೇನ್ ಆಗಿ ಒಂದು ಎಕಾನಮಿನಲ್ಲಿ ಒಂದು ಫಾರ್ಮುಲಾ ಇದೆ ವೀಕ್ಷಕರೇ, ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ, ಸಪ್ಲೈ ಕಮ್ಮಿ ಆಗುತ್ತೋ, ಡಿಮ್ಯಾಂಡ್ ಆರೋ ಮಾರ್ಕು ಜಾಸ್ತಿ ಇರಬೇಕು, ಸಪ್ಲೈ ಕಡಿಮೆ ಆಗಬೇಕು, ಆವಾಗ ಆಟೋಮೆಟಿಕ್ ಆಗಿ ರೇಟ್ ಡಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ತೆಂಗಿನಕಾಯಿ ಬೆಲೆ ಆಗ್ಲಿ, ಇವೆಲ್ಲ ಬೆಲೆ ಜಾಸ್ತಿ ಆಗಿದೆ. ಅಫ್ಕೋರ್ಸ್ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯ, ಅದು ಬಿಟ್ರೆ ಕೇರಳ, ತಮಿಳುನಾಡು, ಈ ನಮ್ಮ ಸೌತ್ ಇಂಡಿಯಾ ಏನಿದೆ, ದಕ್ಷಿಣ ಭಾರತ ಏನಿದೆ, ಅಲ್ಲಿ ಮಾತ್ರ ನಮ್ಮ ತೆಂಗಿನಕಾಯಿ ಉತ್ಪಾದನೆ ಆಗೋದು. ಇದೊಂದು ನಮ್ಮ ಹೆಗ್ಗಳಿಕೆ ಅಂತಾನೆ ತಗೊಬಹುದು. ಇನ್ನೂ ಸ್ಪೆಷಲಿ ಹೇಳ್ಬೇಕು ಅಂದ್ರೆ ತುಮಕೂರು, ಹಾಸನ, ಮಂಡ್ಯ, ಚನ್ನಪಟ್ಟಣ, ಇದೆಲ್ಲ ರೇಷಿಯೋ ಆಫ್ ಗ್ರೋತ್ ಜಾಸ್ತಿ ಇದೆ. ಇಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲೂ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ನಮ್ ಸೌತ್ ಇಂಡಿಯಾದಲ್ಲೇ ತೆಂಗಿನಕಾಯಿ ಬೆಳೆಯಕ್ಕಾಗದು. ಸೊ ಈಗ ಏನಂತ ಹೇಳಿದ್ರೆ, ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದ್ರೆ ಡೆಲ್ಲಿ, ಜಮ್ಮು ಕಾಶ್ಮೀರ, ಬಿಹಾರ, ಆಂಧ್ರ ಪ್ರದೇಶ, ಇಲ್ಲೆಲ್ಲ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಮುಖ್ಯವಾಗಿ ಅಂತ ಹೇಳಿದ್ರೆ, ಯಾರು ಕೂಡ ಪ್ಯಾಕ್ಡ್ ಆಯಿಲ್ ನ ಯೂಸ್ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಎಲ್ಲರೂ ಕೂಡ ಗಾಣದೆಣ್ಣೆಗೆ ಹೋಗ್ತಾ ಇದ್ದಾರೆ. ಗಾಣದೆಣ್ಣೆಗೆ ಡೈರೆಕ್ಟ್ ಆಗಿ ಕೊಬ್ಬರಿ ತಗೊಂಡ್ ಹೋಗ್ತಾ ಇದಾರೆ, ಕೊಬ್ಬರಿನ ಗಾಣಕ್ಕೆ ಹಾಕ್ತಾ ಇದಾರೆ. ಅವರೇ ಯಾವುದೇ ತರ ಕೆಮಿಕಲ್ ಮಿಕ್ಸ್ ಇಲ್ದಾನೆ ಆ ಎಣ್ಣೆನ ಡ್ರಾ ಮಾಡ್ಕೊಳ್ತಾರೆ, ಎಣ್ಣೆನ ಬಗ್ಗಿಸ್ಕೊಳ್ತಾರೆ. ಕೊಬ್ಬರಿನ ಆರಿಸಿ ಎಣ್ಣೆನ ತಗೊಂಡು ಆ ಅಡ್ಗೆಗೆ ಬೇಕಾ, ಎಲ್ಲಿಗ್ ಬೇಕಾ, ಯಾವ್ದಾದ್ರು ಉಪಯೋಗಕ್ಕೆ ಎಲ್ಲಿಗ್ ಬರುತ್ತೆ ಅದೆಲ್ಲ ಉಪಯೋಗಿಸ್ಕೊಳ್ತಾ ಹೋಗ್ತಾ ಇದಾರೆ. ಮುಖ್ಯವಾಗಿ ಇದೇ ಕಾರಣ. ನಂತರ ಇಲ್ಲಿ ಏನಾಗುತ್ತೆ, ಉತ್ತರ ಭಾರತದಲ್ಲಿ ಸ್ವೀಟ್ಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ, ಸಿಹಿ ಪದಾರ್ಥಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ತೆಂಗಿನಕಾಯಿ, ಕೊಬ್ಬರಿ ಇದೆ. ಹಾಗಾಗಿ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ತೆಂಗಿನಕಾಯಿದು. ಇಲ್ಲೂ ಕೂಡ 70-80 ರೂಪಾಯಿ ತುಂಬಾನೇ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವೀಕ್ಷಕರೇ, ಇದೆಲ್ಲಾನು ಯೋಚನೆ ಮಾಡುವಾಗ ಎಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಒಂದು ದೊಡ್ಡ ಹೆಗ್ಗಳಿಕೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ, ಕನ್ನಡಿಗರಿಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈ ಬಾರಿ 615 ಟನ್ಗಳು ಉತ್ಪಾದನೆ ಜಾಸ್ತಿ ಆಗಿದೆ. ಇದೇ ಫಸ್ಟ್ ನಮ್ಮ ಕರ್ನಾಟಕ ಫಸ್ಟ್ ರ್ಯಾಂಕ್ ತಗೊಂಡಿರೋದು ತೆಂಗಿನಕಾಯಿ ಬೆಳೆಯಲ್ಲಿ. ಹಳೆ ಸಾಲಿನಲ್ಲಿ ಏನಾಗ್ತಿತ್ತು ಅಂದ್ರೆ ಕೇರಳ ಫಸ್ಟ್ ಬರ್ತಾ ಇತ್ತು, ಅದಾದ್ಮೇಲೆ ತಮಿಳ್ನಾಡು ಬರ್ತಿತ್ತು. ಆದ್ರೆ ಅವ್ರೆಲ್ಲರಿಗೂ ಇಳುವರಿ ಕಡಿಮೆ ಆಗಿದೆ. ಈಗ ಯಾವ್ದೋ ಒಂದು ರೋಗ ಅಟ್ಯಾಕ್ ಆಗಿದೆ, ಇಳುವರಿ ತುಂಬಾನೇ ಕಡಿಮೆ ಆಗಿರೋದ್ರಿಂದ ನಮ್ಮ ಕರ್ನಾಟಕ 615 ಟನ್ ಈ ಸರಿ ಅಚೀವ್ ಮಾಡಿದೆ. ಇನ್ನೂ ಒಂದು ಹೇಳ್ಬೇಕು ಅಂದ್ರೆ, ಒಂದು ಎಕರೆನಲ್ಲಿ 10,580 ತೆಂಗಿನಕಾಯಿಗಳನ್ನ ಬೆಳೀತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಒಂದ್ ಎಕರೆಗೆ 10,580 ತೆಂಗಿನಕಾಯಿಗಳು. ಯೋಚನೆ ಮಾಡಿ ಅಲ್ಲಿಗೆ ಎಷ್ಟು ವಿಸ್ತೀರ್ಣದಲ್ಲಿ ಬೆರಿಬಹುದು ಅನ್ನೋದು ಯೋಚನೆ ಮಾಡಿ. 5.65 ಲಕ್ಷ ಹೆಕ್ಟರ್ಗಳಲ್ಲಿ ತೆಂಗಿನಕಾಯಿ ಬೆಳೀತಾ ಇದ್ದಾರೆ. ಸೊ ನೋಡಿ, ಇಮ್ಯಾಜ್ ಮಾಡ್ಕೊಳ್ಳಿ, ಇಡೀ ನಮ್ಮ ಕರ್ನಾಟಕ ಪೂರ್ತಿ ದೇಶಕ್ಕೆ ಸಪ್ಲೈ ಮಾಡ್ತಾ ಇದೆ. 78% ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದ ತೆಂಗಿನಕಾಯಿನ ಬಳಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಚಾರನ ಮಾತಾಡುವಾಗ ವೀಕ್ಷಕರೇ, ಆದ್ರೂ ಕೂಡ ರೈತರಿಗೆ ಆ ಒಂದು ಬೆಲೆ ಸಿಗ್ತಾ ಇಲ್ಲ. ಏನಕ್ಕೆ ಸಿಗ್ತಾ ಇಲ್ಲ ಈ ವಿಚಾರ ಹೇಳ್ತೀನಿ ನೋಡಿ ವೀಕ್ಷಕರೇ. ಬೆಳೆ ಬೆಳೆಯೋದು ರೈತರು, ಪರ್ಚೇಸ್ ಮಾಡಿ ಯೂಸ್ ಮಾಡೋದು ಗ್ರಾಹಕರು. ಮಧ್ಯದಲ್ಲಿ ಏನಾಗುತ್ತೆ, ಈ ಒಂದು RMC ಅನ್ನೋದೊಂದು ಕಾನ್ಸೆಪ್ಟ್ ಇದೆ ನೋಡಿ, ಅಲ್ಲಿ ದಲ್ಲಾಳಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ರೈತರು ಬೆಲೆ ಬೆಳೆದಿರೋದನ್ನ RMC ತರ್ತಾರೆ, RMC ನ ಹುಂಡಿ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ, ಲಂಸಮ್ ಅಲ್ಲಿ ಮಾರ್ಬಿಡ್ತಾರೆ. ಅಲ್ಲಿ ಯಾರು RMC ಮುಖ್ಯವಾಗಿರ್ತಾರೋ ಅವ್ನ ರೇಟ್ ನ ಡಿಮ್ಯಾಂಡ್ ಮಾಡ್ತಾ ಹೋಗ್ತಾನೆ. ಅವನೇನ್ ಮಾಡ್ತಾನೆ, ಆ ಒಂದು ತೆಂಗಿನಕಾಯಿನ ತಗೊಂಡು ವರ್ಷಾನ್ಗಟ್ಲೆ ಸ್ಟೋರ್ ಮಾಡಿ ಕೊಬ್ಬರಿಯಾಗಿ ಮಾರ್ಪಾಡು ಮಾಡ್ತಾನೆ. ತೆಂಗಿನಕಾಯಿನ ಇಡ್ತಾ ಇಡ್ತಾ ಕೊಬ್ಬರಿ ಆಗುತ್ತೆ ಆಟೋಮೆಟಿಕ್ ಆಗಿ. ನೀರೆಲ್ಲ, ಅಲ್ಲಿರೋ ಎಳ್ನೀರೆಲ್ಲ ಹಿಂಗೆ ಕೊಬ್ಬರಿ ಆಗುತ್ತೆ. ವರ್ಷಾನ್ಗಟ್ಲೆ ಸ್ಟೋರ್ ಮಾಡಿದಾಗ ಏನಾಗುತ್ತೆ, ತೆಂಗಿನಕಾಯಿಗೆ ಬೆಲೆ ಎಷ್ಟು, 50-60 ರೂಪಾಯಿ ಇರುತ್ತೆ. ಆದ್ರೆ ಕೊಬ್ಬರಿ ಬೆಲೆ
150-200 ರೂಪಾಯಿ ಇರುತ್ತೆ. ಉದಾಹರಣೆಗೆ ಯೋಚನೆ ಮಾಡಿ, ಬರೀ ಕೋಳಿ ಬೆಲೆ ಎಷ್ಟಿರುತ್ತೆ? ಏನೊಂದು 200 ರೂಪಾಯಿ ಕೆಜಿ ಇರ್ಬೋದು. ಅದೇ ಹೋಟೆಲ್ಗೆ ಹೋಗಿ ತಂದೂರಿ ತಿಂದ್ರೆ ಅದ್ರ ಬೆಲೆ ಜಾಸ್ತಿ ಇರುತ್ತೆ. ಅದೇ ತರ ಲಾಂಗ್ ಟರ್ಮ್ ಆದಂಗೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ದಳ್ಳಾಳಿ ತೆಂಗಿನಕಾಯಿನ ಶೇಖರಣೆ ಮಾಡಿ ಕೊಬ್ಬರಿ ಮಾರ್ಪಾಡು ಮಾಡ್ತಾನೆ, ಕೊಬ್ಬರಿನ ಸೇಲ್ ಮಾಡ್ತಾನೆ. ಸೇಲ್ ಮಾಡಿದ ತಕ್ಷಣ ಅವನಿಗೆ ರೇಟು ಜಾಸ್ತಿ ಆಗುತ್ತೆ, ರೈತರಿಗಿಂತ ಜಾಸ್ತಿ ದಳ್ಳಾಳಿನೇ ಪಡಿತಾ ಹೋಗ್ತಾನೆ ಲಾಭ. ಈ ಒಂದು ಸಿಸ್ಟಮ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಈ ಒಂದು ವರ್ಷ ಮತ್ತೆ ಹೋದ ವರ್ಷನೂ ಕೂಡ ಏನ್ ಮಾಡಿದ್ದಾರೆ, ರೈತರು ಯಾರ್ಯಾರು ಕೊಬ್ಬರಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಕರೆದಿದ್ದಾರೆ. ಹೇಗೆ ನೀವು ಈಗ ಸೈಟ್ಗಳನ್ನ, ಸರ್ಕಾರಿ ಸೈಟ್ಗಳನ್ನ ಆನ್ಲೈನ್ ಬೆಟ್ ಮಾಡ್ತೀರಿ, ಅದೇ ತರ ಕೊಬ್ಬರಿ ಎಲ್ಲಾನು ಆಲ್ಮೋಸ್ಟ್ ಈಗ ಎಲ್ಲ ಏನೇನ್ ಬೆಳಿತಾರೆ ಅದೆಲ್ಲಾನು ಕೂಡ ಆನ್ಲೈನ್ ಅಲ್ಲೇ ಬೆಟ್ಟಿಂಗ್ ಆಗ್ತಿರೋದು. ಆನ್ಲೈನ್ ಬೆಟ್ಟಿಂಗ್ ತಗೊಂಡ್ಬಂದ್ರು. ಆನ್ಲೈನ್ ಬೆಟ್ಟಿಂಗ್ ತಗೊಂಡ್ ಬಂದಾಗ ಸ್ವಲ್ಪ ರೈತರಿಗೆ ಲಾಭಾಂಶ ಅನ್ನೋ ಸಿಗೋದು ದಕ್ತಾ ಹೋಯ್ತು. ಸ್ವಲ್ಪ ಇಲ್ಲಿ ದಲ್ಲಾಳಿಗಳ ಕಾಟ ಕಡಿಮೆ ಆಯ್ತಾ ಬಂತು. ಸೊ ಇಷ್ಟೆಲ್ಲಾ ವಿಚಾರಗಳನ್ನ ಚರ್ಚೆ ಮಾಡುವಾಗ ವೀಕ್ಷಕರೇ, ಇಲ್ಲಿ ಇನ್ನೊಂದು ಪಾಯಿಂಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ ಮನೆಯಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ನಿಮ್ ಏರಿಯಾಗಳಲ್ಲಿ ಕಾಯಿ ಚಿಪ್ಪನ್ನ ಬಂದು ತಗೊಂಡೋಗ್ತಾ ಇದಾರೆ. ಮನೇಲಿ ಕಾಯಿ ತುರ್ದಿರ್ತೀವಲ್ಲ, ಕಾಯಿನ ತುರ್ದಿ ಕೊನೆಗೆ ಉಳಿಯುತ್ತಲ್ಲ ಚಿಪ್ಪು, ಆ ಚಿಪ್ಪನ್ನು ಕೂಡ ತಗೊಂಡೋಗ್ತಾ ಇದಾರೆ 2 ರೂಪಾಯಿ 3 ರೂಪಾಯಿನಾಗೆ. ಯಾಕೆ? ಇದ್ಲು ರೆಡಿ ಮಾಡಕ್ಕೆ. ಮೊದ್ಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ವೀಕ್ಷಕರೇ, 16,000-17,000 ಸಾವಿರ 1 ಟನ್ ಚಿಪ್ಪಿನ ರೇಟ್ ಇತ್ತು, ಕಾಯಿ ಚಿಪ್ಪಿತ್ತಲ್ಲ ಅದ್ರದ್ದು. ಇವಾಗ ಏನಾಗ್ತಾ ಇದೆ, 30,000 ರೂಪಾಯಿ ಆಗ್ಬಿಟ್ಟಿದೆ 1 ಟನ್ ಕಾಯಿ ಚಿಪ್ಪಿನ ರೇಟ್. ಕೊನೆಗೆ ಉಳಿಯುತ್ತಲ್ಲ ಆ ಚಿಪ್ಪನ್ನು ಕೂಡ ಬಿಡ್ತಾ ಇಲ್ಲ ತೆಂಗಿನಕಾಯ್ದು. ಇನ್ನೂ ಒಂದು ವಿಚಾರ, ಕಾಯಿ ಮೊಟ್ಟೆ ಅಂತ ಕರಿತೀವಿ ನೋಡಿ, ಅಂಡೆ ಒಲೆಗೆಲ್ಲ ಕಾಯಿ ಮೊಟ್ಟೆ ಹಾಕ್ಬಿಟ್ಟು ನೀರ್ ಕಾಯಿಸ್ತೀವಲ್ಲ ಬಿಸಿನೀರು, ಅದನ್ನೂ ಕೂಡ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. 1 ರೂಪಾಯಿಗೆ 2 ಪೀಸ್ ಹಾಕೋಗ್ತಾ ಇದ್ರು, ಈಗ 2 ರೂಪಾಯಿಗೆ 1 ಪೀಸ್ ಆಗ್ಬಿಟ್ಟಿದೆ. ಹಾಗಾಗಿ ಓವರ್ ಆಲ್ ಈ ಕಾಯಿ, ಕೊಬ್ಬರಿ ಮತ್ತೆ ಈ ಎಲ್ಲ ಒಂದು ಕೊಬ್ಬರಿ ಎಣ್ಣೆ ಏನಿದೆ ರೇಟು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ವೀಕ್ಷಕರೇ. ಇದು ಆಲ್ಮೋಸ್ಟ್ ಈ ಗಣಪತಿ ಹಬ್ಬ, ದೀಪಾವಳಿ ಎಲ್ಲ ಕಳೆದ್ರು ಇದೇ ಒಂದು ರೇಟ್ ಅಲ್ಲಿ ಇರುತ್ತೆ ಅನ್ನೋದೊಂದು ಈ ಎಕನಾಮಿಸ್ಟ್ ಗಳ ಮಾತು. ಈ ವಿಚಾರನ ನಿಮ್ಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ವಂದನೆಗಳು.